ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು BEd ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಟೆಕ್ನಾಲಜಿ ಶೈಕ್ಷಣಿಕ ತಂತ್ರಜ್ಞಾನ ಎಂಬ ವಿಷಯದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲ ಪ್ರಶ್ನೆ, ಸಹಕಾರ ಆಧಾರಿತ ಕಲಿಕೆ ಎಂದರೇನು, ಅದರ ಉಪಯೋಗಗಳು ಮತ್ತು ಮಿತಿಗಳನ್ನು ತಿಳಿಸ್ರಿ ಅಂತ ಕ್ವಶನ್ ಕೇಳ್ಯಾರೆ. ಸಹಕಾರ ಆಧಾರಿತ ಕಲಿಕೆ. ಸಹಕಾರ ಆಧಾರಿತ ಕಲಿಕೆಯು ಒಂದು ಚಟುವಟಿಕಾ ಆಧಾರಿತ ಬೋಧನಾ ವಿಧಾನವಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಗುಂಪುಗಳನ್ನಾಗಿ ಮಾಡಿ ಕಲಿಸುವ ಪ್ರಯತ್ನ ಮಾಡಲಾಗುವುದು. ಸಹಕಾರ ಆಧಾರಿತ ಕಲಿಕೆಯ ಪರಿಕಲ್ಪನೆ. ಸಹಕಾರ ಆಧಾರಿತ ಕಲಿಕೆ ಎಂದರೆ ಒಂದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗುವುದು ಎಂದರ್ಥವಾಗುತ್ತದೆ. ಈ ಬೋಧನಾ ವಿಧಾನವನ್ನು ರೋಜ್ ಮತ್ತು ಸ್ಮಿತ್ ಎಂಬುವವರು ಮೊದಲ ಬಾರಿಗೆ 1995ರಲ್ಲಿ ಗುರುತಿಸಿದರು. ಇದು 5 ಮೂಲಾಂಶಗಳನ್ನು ಹೊಂದಿದೆ. ಮೊದಲನೇ ಪಾಯಿಂಟ್, ಧನಾತ್ಮಕ ಪರಸ್ಪರ ಅವಲಂಬನೆ. ವಿದ್ಯಾರ್ಥಿಗಳು ಪರಸ್ಪರ ಕಲಿಯುವಾಗ ಧನಾತ್ಮಕ ಅವಲಂಬನೆಯನ್ನು ಹೊಂದಿರ್ತಾರೆ. ವೈಯಕ್ತಿಕ ಹೊಣೆಗಾರಿಕೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ವೈಯಕ್ತಿಕವಾದಂಥ ಹೊಣೆಗಾರಿಕೆಗಳಿರ್ತವು. ಮುಖಾಮುಖಿ ಬೆರೆಯುವಿಕೆ. ಸಹಕಾರ ಕಲಿಕೆಯಲ್ಲಿ ಕೂಡಿ ಕಲಿಯೋದ್ರಿಂದ ಮುಖಾಮುಖಿಯಾಗಿ ಬೆರೀತಾರ ಮಕ್ಕಳು. ಗುಂಪು ಪ್ರಕ್ರಿಯೆ. ಒಂದು ಗುಂಪಿನಲ್ಲಿ ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಗಳು ನಡೀತಾವು. 5ನೇ ಪಾಯಿಂಟು, ಸಹಯೋಗ್ಯಯುತ ಮತ್ತು ಚಿಕ್ಕ ಗುಂಪಿನ ಕೌಶಲ. ಉಪಯೋಗಗಳೇನ್ರಿ ಅದರ ಸಹಕಾರ ಆಧಾರಿತ ಕಲಿಕೆಯ ಉಪಯೋಗಗಳು? ವಿದ್ಯಾರ್ಥಿಗಳು ಉನ್ನತ ಕಲಿಕೆಯಲ್ಲಿ ತೊಡಗಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಕಲಿಕೆಯಲ್ಲಿ ತೊಡಗಕ್ಕೆ ಇದು ಸಾಧ್ಯವಾಗುತ್ತೈತಿ. ವಿದ್ಯಾರ್ಥಿಗಳು ಪರಸ್ಪರ ಕಲಿಯುವರು. ಈ ಒಂದು ಸಹಕಾರ ಆಧಾರಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಪರಸ್ಪರ ವಿಚಾರ ವಿನಿಮಯ ಮಾಡೋದ್ರ ಮೂಲಕ ಪರಸ್ಪರ ಕಲಿಕೆ ಉಂಟಾಗುತ್ತೈತಿ. ಆಳವಾದ ಜ್ಞಾನ ಪಡೆಯಲು ಈ ವಿಧಾನ ಸಹಕಾರಿಯಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ಜ್ಞಾನದ ಮಟ್ಟ ಹೆಚ್ಚಾಗುತ್ತೆ. ಆಳವಾದ ಜ್ಞಾನವನ್ನು ಪಡೆಯಕ್ಕೆ ಈ ಒಂದು ವಿಧಾನ ಸಹಾಯ ಮಾಡ್ತೈತ್ರಿ. ವಿದ್ಯಾರ್ಥಿಗಳಲ್ಲಿ ವಿಶ್ಲೇಷಿಸುವ ಮನೋಭಾವನೆಯನ್ನು ಬೆಳೆಸುವುದು. ಯಾವುದೇ ಒಂದು ವಿಷಯವನ್ನು ಸುಮ್ಮನೆ ಕಲಿಯೋದಿಲ್ಲ, ವಿಶ್ಲೇಷಣೆಯನ್ನು ಮಾಡ್ತಾರ. ಯಾವ್ದು ಸರಿ ಯಾವ್ದು ತಪ್ಪು, ಆಳವಾದ ಜ್ಞಾನ ಸಿಗುತ್ತಾ ವಿಶ್ಲೇಷಣೆ ಮಾಡುವಂಥ ಮನೋಭಾವನೆ ಕೂಡ ವಿದ್ಯಾರ್ಥಿಗಳಲ್ಲಿ ಬೆಳೀತೈತಿ. ವಿದ್ಯಾರ್ಥಿಗಳಲ್ಲಿ ಸಂವಹನ ಕೌಶಲ್ಯವನ್ನು ಬೆಳೆಸುವುದು. ಮೌಖಿಕ ಸಂವಹನ ಮತ್ತು ಲಿಖಿತ ಸಂವಹನ ಸಾಮರ್ಥ್ಯವನ್ನು ಬೆಳೆಸ್ತೈತಿ ಮಕ್ಕಳಲ್ಲಿ. ಇದು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಿದೆ. ನಾಯಕತ್ವದ ಗುಣ ಬೆಳೆಸಿಕೊಳ್ಳಲು ಸಹಕಾರಿಯಾಗಿದೆ. ನೆಕ್ಸ್ಟ್ ಪಾಯಿಂಟು, ವಿದ್ಯಾರ್ಥಿಗಳಲ್ಲಿ ಸಹಕಾರಯುತ ಕಲಿಕಾ ಮನೋಭಾವನೆಯನ್ನು ಮೂಡಿಸುವುದು. ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಹೊಣೆಗಾರಿಕೆಯ ಮನೋಭಾವನೆಯನ್ನು ಬೆಳೆಸುವುದು. ಮಿತಿಗಳು. ಏನೆಲ್ಲ ಇತಿಮಿತಿಗಳನ್ನು ಈ ಒಂದು ಸಹಕಾರ ಕಲಿಕಾ ವಿಧಾನ ಒಳಗೊಂಡೈತಿ? ಮೊದಲನೇ ಪಾಯಿಂಟು, ಎಲ್ಲ ಶಿಕ್ಷಕರು ಎಲ್ಲ ವಿಷಯಗಳಿಗೆ ಬಳಸಲು ಸಾಧ್ಯವಿಲ್ಲ. ಎಲ್ಲ ಶಿಕ್ಷಕರು ಬಳಸೋಕ್ಕಾಗಂಗಿಲ್ಲ, ಹಾಗೂ ಎಲ್ಲ ವಿಷಯಗಳಲ್ಲಿ ಇದನ್ನು ಬಳಸೋಕೆ ಸಾಧ್ಯ ಆಗಂಗಿಲ್ರಿ. ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರ ನಿಯಂತ್ರಣ ಇಲ್ಲದಂತಾಗುವುದು. ಈ ಒಂದು ಸಹಕಾರಯುತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರ ನಿಯಂತ್ರಣ ಇರಂಗಿಲ್ಲ. ವಿದ್ಯಾರ್ಥಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಸ್ವ ಇಚ್ಛೆಯಿಂದ ವರ್ತಿಸುವಂತ ಸಾಧ್ಯತೆನೂ ಐತಿ. ಶಿಕ್ಷಕರಿಗೆ ಕೆಲಸದ ಹೊರೆ ಆಗುವುದು. ಈ ಒಂದು ವಿಧಾನದಲ್ಲಿ ಶಿಕ್ಷಕರಿಗೆ ಕೆಲಸದ ಹೊರೆ ಹೆಚ್ಚಾಗತ್ತ. ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಾಧ್ಯವಿಲ್ಲ. ಈ ಒಂದು ಪ್ರಕ್ರಿಯೆಯಲ್ಲಿ ಬುದ್ಧಿವಂತ ವಿದ್ಯಾರ್ಥಿಗಳು, ಜಾಣ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಸ್ವಲ್ಪ ನಿಧಾನವಾಗಿ ಕಲಿಯೋರು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಳ್ಳಕ್ಕೆ ಸಾಧ್ಯ ಆಗಂಗಿಲ್ಲ. ಇದು ವೈಯಕ್ತಿಕ ಭಿನ್ನತೆಯನ್ನು ಆಧರಿಸಿ ಕಲಿಕೆಗೆ ಹೆಚ್ಚು ಸೂಕ್ತವಾದ ವಿಧಾನ ಅಲ್ಲ. ಎಲ್ಲ ವಿದ್ಯಾರ್ಥಿಗಳ ವಿಚಾರಗಳನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಕ್ಕೆ ಸಾಧ್ಯ ಆಗಂಗಿಲ್ಲ. ಗುಂಪುಗಳ ಆಯ್ಕೆ ಕಷ್ಟಕರವಾಗುತ್ತದೆ. ಇಲ್ಲಿ ನಾವು ಗುಂಪುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಹಲವಾರು ಕಷ್ಟಗಳು ಎದುರಾಗ್ತಾವೆ ನಮಗೆ. ಆದ್ದರಿಂದ ಇವೆಲ್ಲ ಇತಿಮಿತಿಗಳು, ಸಹಕಾರ ಕಲಿಕೆ ಇತಿಮಿತಿಗಳು. ನೆಕ್ಸ್ಟ್ ಕ್ವಶನ್, ಮೊಬೈಲ್ ಲರ್ನಿಂಗ್ ಜಂಗಮವಾಣಿ ಕಲಿಕೆ ಅಂತ ಕರೀತಾರೆ ಕನ್ನಡದೊಳಗೆ. ಪರಿಕಲ್ಪನೆ. ಮೊಬೈಲ್ ಫೋನು ರೇಡಿಯೋ ತರಂಗಗಳನ್ನು ಬಳಸಿ ದೂರವಾಣಿಯ ಕಾರ್ಯನಿರ್ವಹಿಸುವ ತಂತಿರಹಿತ ಸಾಧನವಾಗಿದೆ. ಇದಕ್ಕೆ ಸೆಲ್ ಫೋನ್ ಅಂತಾರೆ, ಹ್ಯಾಂಡ್ ಫೋನ್ ಎಂದು ಕೂಡ ಕರೆಯುತ್ತಾರೆ. ಮೊಬೈಲ್ಗೆ ಸೆಲ್ ಫೋನ್ ಅಂತಾರೆ, ಹ್ಯಾಂಡ್ ಫೋನ್ ಅಂತಾರೆ. 1973ರ ಏಪ್ರಿಲ್ 3ರಂದು ಮೋಟಾರೋಲಾ ಕಂಪನಿಯ ಡಾಕ್ಟರ್ ಮಾರ್ಟಿನ್ ಕೂಪರ್ ಅವರು ಮೊದಲ ಬಾರಿಗೆ ಮೊಬೈಲನ್ನು ಬಳಕೆಗೆ ತಂದರು. ಮಾರ್ಟಿನ್ ಕೂಪರ್ ಅವರು ಏನು ಮಾಡಿದ್ರಿ, 1973 ಏಪ್ರಿಲ್ 3ರಂದು ಈ ಒಂದು ಮೋಟಾರೋಲಾ ಕಂಪನಿಯ ಮೂಲಕ ಏನು ಮಾಡಿದ್ರು, ಮೊಬೈಲನ್ನು ಬಳಕೆಗೆ ತಂದರು. ಮೊಬೈಲ್ನ ವಿಧಗಳು 2 ವಿಧಗಳು ಬರ್ತಾವ್ರಿ. GSM, CDMA. ಬಹಳಷ್ಟು ಸಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ GSMನ ಕೇಳ್ಯಾರ. SD ಎಕ್ಸಾಮ್ ಒಳಗೆ ಕೇಳ್ಯಾರ ನೋಡ್ರಿ, ಒಂದ್ಸಲ ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡ್ರಿ. GSM ಅಂದ್ರೇನು? ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. ಇದ್ರದ್ದು ವಿಸ್ತೃತ ರೂಪ ಕೇಳ್ಯಾರ್ರಿ, ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. CDMA ಅಂದ್ರೇನ್ರಿ? ಕೋಡ್ ಡಿವಿಷನ್ ಮಲ್ಟಿಪಲ್ ಅಸೆಸ್.
ಮೊಬೈಲ್ ಆಧಾರಿತ ತಂತ್ರಜ್ಞಾನದಿಂದ ಕಲಿತರೆ ಅದನ್ನು ಮೊಬೈಲ್ ಲರ್ನಿಂಗ್ ಎನ್ನುವರು. ನಾವು ಮೊಬೈಲ್ನ ಸಹಾಯದಿಂದ ಕಲಿತ್ರಂದ್ರೆ ಅದನ್ನು ನಾವು ಮೊಬೈಲ್ ಲರ್ನಿಂಗ್ ಅಥವಾ ಜಂಗಮವಾಣಿ ಕಲಿಕೆ ಅಂತ ಕರಿತೀವಿ. ಜಂಗಮವಾಣಿಯ ಸಹಾಯದಿಂದ ಕಲಿತ ಕಲಿಕೆಯನ್ನು ಜಂಗಮವಾಣಿಯ ಕಲಿಕೆ ಎನ್ನುವರು. ಉಪಯೋಗಗಳೇನ ಹಾಗಾದ್ರೆ? ಮೊದಲನೇದು, ಕಡಿಮೆ ದರದಲ್ಲಿ ಮೊಬೈಲ್ಗಳು ಲಭ್ಯವಾಗುತ್ತವೆ. ಕಡಿಮೆ ರೇಟ್ ಒಳಗೆ ಈಗ ಮೊಬೈಲ್ಗಳು ನಮಗೆ ಸಿಗ್ತಾವ್ರಿ. ಬೇಕಾದ ಸಮಯದಲ್ಲಿ ಬೇಕಾದ ವಿಷಯಗಳನ್ನು ಕಲಿಬಹುದು. ಇಲ್ಲಿ ಯಾವುದೇ ಟೈಮಿಂಗ್ ರಿಸ್ಟ್ರಿಕ್ಷನ್ ಇರಲ್ಲ. ಈಗ ಕಲಿಬೇಕು, ಇನ್ನೊಂದು ತಾಸಿಗೆ ಕಲಿಬೇಕಿಲ್ಲ. ನಮಗೆ ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗ ವಿಷಯ, ನಮಗೆ ಯಾವ ವಿಷಯ ಬೇಕು ಆ ವಿಷಯವನ್ನು ಯಾವಾಗ ಬೇಕು ಅವಾಗ ಕಲಿಬಹುದು. ಹಾಳೆ ರಹಿತ ಮುದ್ರಣ ರಹಿತ ಕಲಿಕೆಯಾಗಿದೆ. ಇಲ್ಲಿ ಯಾವುದೋ ಹಾಳೆ ಅವಶ್ಯಕತೆ ಇಲ್ಲ, ಮುದ್ರಣ ಅವಶ್ಯಕತೆ ಇಲ್ಲ. ಹಾಳೆ ರಹಿತ ಮುದ್ರಣ ರಹಿತ ಕಲಿಕೆ ಇಲ್ಲಿ ಆಗ್ತೈತಿ. ಹಲವು ಭಾಷೆಗಳಲ್ಲಿ ಕಲಿಯಬಹುದು. ನೋಡ್ರಿ, ಹಲವಾರು ಭಾಷೆಗಳಲ್ಲಿ ಕಲಿಯಕ್ಕೆ ಸಾಧ್ಯತೆ ಐತಿ. ಈಗ ನಾನು ವಿಡಿಯೋನ ಮಾಡಕತ್ತೀನಿ ರೀ, ಈ ವಿಡಿಯೋನ ಯೂಟ್ಯೂಬ್ ಬಿಡ್ತೀನಿ, ನೀವು ಮೊಬೈಲ್ದಾಗ ನೋಡ್ತೀರಿ. ಇದು ಕನ್ನಡದಲ್ಲೂ ಸಿಗುತ್ತೆ ನಿಮಗೆ. ಬೇರೆ ಭಾಷೆಯಲ್ಲಿ, ಹಿಂದಿಯಲ್ಲಿ ಕೂಡ ಯಾರಾದರೂ ಮಾಡಿರ್ತಾರೆ ವಿಡಿಯೋನ, ಇಂಗ್ಲೀಷಲ್ಲಿ ಮಾಡಿರ್ತಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ನಿಮ್ಗೆ ವಿಡಿಯೋಗಳು ಅವೈಲೇಬಲ್ ಆಗ್ತಾವೆ. ಅದು ಮೊಬೈಲ್ನ ಸಹಾಯದಿಂದ ಸಾಧ್ಯ ಆಗುತ್ತೆ. ಒಂದು ವೇಳೆ ಮೊಬೈಲ್ ಇರಲಿಲ್ಲ ಅಂದ್ರೆ ಇವೆಲ್ಲ ಸಿಗ್ತಿರ್ಲಿಲ್ಲ ನಿಮಗೆ. ಇದು ಮೊಬೈಲ್ನಿಂದ ಆಗ್ತಕ್ಕಂಥ ಒಂದು ಲಾಭ. ನೆಕ್ಸ್ಟ್, ದಿನದ 24 ಗಂಟೆಯೂ ಕಲಿಯಬಹುದು. ನೋಡ್ರಿ, ನಾವು ದಿನದ 24 ಗಂಟೆಯಲ್ಲಿ ಯಾವಾಗ ಬೇಕಾದರೂ ಕಲಿಬಹುದು. ಕಲಿಯೋಕ್ಕಾದ್ರೂ ಸಹಾಯ ಮಾಡುತ್ತೆ. ದೃಶ್ಯ ಶ್ರವ್ಯಾತ್ಮಕವಾಗಿ ದೂರ ಸಮಾಲೋಚನೆ ನಡೆಸಬಹುದು. ದೃಶ್ಯ ಅಂದ್ರೆ ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ದೃಶ್ಯಾತ್ಮಕವಾಗಿ ನಾವು ಸಮಾಲೋಚನೆ ನಡೆಸ್ಬೋದು. ಶ್ರವ್ಯಾತ್ಮಕವಾಗಿ ಅಂದ್ರೆ ಫೋನ್ ಮಾಡೋದ್ರ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಹಾಕೋದ್ರ ಮೂಲಕನೂ ನಾವು ಸಂವಹನವನ್ನು ನಡೆಸಬಹುದು. ನೆಕ್ಸ್ಟ್ ಪಾಯಿಂಟು, ಮೊಬೈಲ್ನ ಸಹಾಯದಿಂದ ನಾವು ಇಮೇಲ್ಗಳನ್ನು ಕಳಿಸ್ಬೋದು, SMS ಕಳಿಸ್ಬೋದು, MMSಗಳನ್ನು ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್, ಪ್ರಯಾಣ ಮಾಡುವಾಗ ಇತರ ಕೆಲಸಗಳನ್ನು ಮಾಡುವಾಗಲೂ ಕೂಡ ನಾವು ಮೊಬೈಲ್ ಆಧಾರಿತವಾಗಿ ಕಲಿಯಬಹುದಾಗಿದೆ. ಹೊಸ ವಿಷಯದ ಕಲಿಕಾ ತರಬೇತಿಯ ಖರ್ಚನ್ನು ಉಳಿಸುವುದು. ನಾವು ಯಾವುದೋ ಒಂದು ಹೊಸ ವಿಷಯವನ್ನು ಕಲಿಬೇಕಂದ್ರೆ ತರಬೇತಿ ತಗೋಬೇಕಂದ್ರೆ ಅಲ್ಲಿ ಖರ್ಚಾಗತ್ತೆ ರೀ. ಆ ಒಂದು ಖರ್ಚನ್ನು, ಆ ಒಂದು ಸಮಯವನ್ನು ಇದು ಉಳಿತಾಯ ಮಾಡುತ್ತೆ. ಬಹುಮಾಧ್ಯಮ ಆಧಾರಿತ ವಿಷಯ ವಸ್ತುಗಳನ್ನು ಬಿತ್ತರವಾಗುತ್ತದೆ. ಇಲ್ಲಿ ಬಹುಮಾಧ್ಯಮ ಆಧಾರಿತವಾದಂಥ ವಿಷಯ ವಸ್ತುಗಳು ಬಿತ್ತರವಾಗ್ತವು, ಪ್ರಸಾರವಾಗ್ತವು. ಅನೇಕ ಮಾಹಿತಿಗಳನ್ನು ಸಂಗ್ರಹಿಸಬಹುದು. ಈ ಒಂದು ವಿಧಾನದೊಳಗೆ ನಾವೇನು ಮಾಡಿದ್ರಿ, ಮೊಬೈಲ್ ಆಧಾರಿತ ಕಲಿಕೆಯಲ್ಲಿ ಅನೇಕ ಮಾಹಿತಿಯನ್ನು, ಹಲವಾರು ಮಾಹಿತಿಯನ್ನು ಸಂಗ್ರಹಿಸಕ್ಕೆ ಇದು ಸಹಾಯ ಮಾಡ್ತೈತಿ. ಹಾಗಾದರೆ ಮಿತಿಗಳೇನು, ಅವಗುಣಗಳೇನು? ಮೊಬೈಲ್ ಇಂಟರ್ನೆಟ್ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಎಲ್ಲ ಊರಾಗೂ ನೆಟ್ವರ್ಕ್ ಸರಿಯಾಗಿ ಬರ್ತಿರಲ್ಲ. ಆ ಥರ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಏನಾಗುತ್ತೆ, ಅಲ್ಲಿ ಕಲಿಕೆ ದುರ್ಬಲವಾಗುತ್ತೈತಿ. ಪವರ್ ಪ್ರಾಬ್ಲಮ್, ಈಗೇನರ ಬ್ಯಾಟ್ರಿ ಚಾರ್ಜ್ ಕಮ್ಮಿ ಆತಂದ್ರೆ, ಕರೆಂಟ್ ಇರಲಿಲ್ಲ ಅಂದ್ರೆ ಅದು ಸಮಸ್ಯೆ ಉಂಟಾಗುತ್ತೆ. ಮೊಬೈಲ್ ಬ್ಯಾಟ್ರಿಗಳನ್ನು ಹೆಚ್ಚು ಗಂಟೆಗಳ ಕಾಲ ಬಳಸಲು ಸಾಧ್ಯವಾಗುವುದಿಲ್ಲ. ನೆಕ್ಸ್ಟ್, ಸಂಗ್ರಹಣಾ ಸಾಮರ್ಥ್ಯದ ಕೊರತೆ ಇರಬಹುದು. ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇರುತ್ತೆ, ಸಂಗ್ರಹಣಾ ಸಾಮರ್ಥ್ಯದ ಕೊರತೆ ಇರ್ತೈತಿ. ಅಧಿಕೃತ ಜಾಲತಾಣಗಳ ಬಳಕೆಗೆ ಕಾಪಿರೈಟ್ ಸಮಸ್ಯೆ ಕಾಡಬಹುದು. ನಾವು ಅಧಿಕೃತವಾಗಿ ಯಾವುದಾದ್ರೂ ಜಾಲತಾಣನ ಬಳಸ್ಬೇಕಂದ್ರೆ ಅಲ್ಲಿ ಕಾಪಿರೈಟ್ ಇಶ್ಯೂ ಉಂಟಾಗೋ ಸಾಧ್ಯತೆಗಳು ಇರ್ತೈತಿ. ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಮೊಬೈಲ್ಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಸಾಮಾಜಿಕ ಸಂಬಂಧಗಳು ಮರೆಯಾಗುತ್ತವೆ. ನಾವು ಮೊಬೈಲ್ನೊಳಗೆ ಜಾಸ್ತಿ ಕಲಿತಾ ಹೋದ್ರಂದ್ರೆ ನಮ್ಗೆ ಸಾಮಾಜಿಕ ಸಂಬಂಧಗಳು ಪರಿಚಯ ಆಗಂಗಿಲ್ಲ. ಆ ಒಂದು ಸಾಮಾಜಿಕ ಸಂಬಂಧಗಳು ಮರೆಯಾಗ್ತಾವು. ಮೊಬೈಲ್ ಕಲಿಕೆಗಿಂತ ಹೆಚ್ಚಾಗಿ ಮನರಂಜನಾತ್ಮಕವಾಗಿ ಬಳಸುವುದೇ ಅಧಿಕವಾಗುತ್ತದೆ. ಮೊಬೈಲ್ನ ವಿದ್ಯಾರ್ಥಿಗಳು ಕಲಿಕೆಗಿಂತಲೂ ಹೆಚ್ಚಾಗಿ ಮನರಂಜನೆಗೋಸ್ಕರನ ಬಳಸ್ತಾರೆ. ಅದು ಕೂಡ ಒಂದು ಅವಗುಣ ಅಂತಲೇ ಹೇಳಬಹುದು. ನೆಕ್ಸ್ಟ್ ಕ್ವಶನ್, ಪ್ರಿಂಟಿಂಗ್ ಮೀಡಿಯಾ ಅಂದ್ರೆ ಮುದ್ರಣ ಮಾಧ್ಯಮದ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಏನು? ಮುದ್ರಣ ಮಾಧ್ಯಮದೊಳಗೆ ಯಾವ ಬರ್ತಾವ್ರಿ? ಪುಸ್ತಕಗಳು ಬರ್ತಾವು, ನಿಯತಕಾಲಿಕೆಗಳು ಬರ್ತಾವು, ವಾರ್ತಾಪತ್ರಿಕೆಗಳು ಬರ್ತಾವು, ಸುದ್ದಿ ಪತ್ರಿಕೆಗಳು ಬರ್ತಾವು. ಇವೆಲ್ಲ ಕೂಡ ಪ್ರಿಂಟ್ ಮೀಡಿಯಾದೊಳಗೆ ಬರ್ತಾವೆ, ಮುದ್ರಣ ಮಾಧ್ಯಮದೊಳಗೆ ಬರ್ತಾವೆ. ಇವಕ್ಕೆ ಸಂಬಂಧಪಟ್ಟಂತೆ ಮಹತ್ವವನ್ನು ಕೇಳಿದ್ರೆ ಈ ಕೆಳಗದ ನೋಡ್ರಿ. ಮೊದಲನೇ ಪಾಯಿಂಟ್, ವಿದ್ಯಾರ್ಥಿ ಮತ್ತು ಶಿಕ್ಷಕರ ಶಬ್ದ ಭಂಡಾರ ಹಾಗೂ ಭಾಷಾ ಕೌಶಲ್ಯವನ್ನು ಬೆಳೆಸುವುದು. ಈ ಒಂದು ಮುದ್ರಣ ಮಾಧ್ಯಮ ಏನು ಮಾಡ್ತೈತ್ರಿ? ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಶಬ್ದ ಭಂಡಾರವನ್ನು ಹೆಚ್ಚು ಮಾಡಿಸುತ್ತಾ ಹಾಗೂ ಭಾಷಾ ಕೌಶಲ್ಯಗಳು, ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು, ಈ 4 ಭಾಷಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಕ್ಕೆ ಸಹಾಯ ಮಾಡ್ತೈತಿ. ಶೈಕ್ಷಣಿಕ ಪಠ್ಯ ಚಟುವಟಿಕೆಗಳನ್ನು ಒದಗಿಸುವುದು. ಶೈಕ್ಷಣಿಕವಾಗಿ ಅವಶ್ಯಕವಾದಂಥ ಪಠ್ಯ ಚಟುವಟಿಕೆಗಳನ್ನು ಒದಗಿಸಿಕೊಡ್ತೈತಿ. ಪ್ರಚಲಿತ ಘಟನೆಗಳನ್ನು ತಿಳಿಯಲು ಅತ್ಯುತ್ತಮವಾದ ಸಾಧನವಾಗಿದೆ. ಮ್ಯಾಗ್ಝಿನ್ಗಳ ಸಹಾಯದಿಂದ ನಾವೇನು ಮಾಡ್ತೀವಿ? ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊತೀವಿ. ಸುದ್ದಿ ಪತ್ರಿಕೆಗಳ ಮೂಲಕ, ವಾರ್ತಾಪತ್ರಿಕೆಗಳ ಮೂಲಕನೂ ಕೂಡ ನಾವು ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ಪಡ್ಕೋತೀವಿ. ಒಂದು ವಿಷಯದ ಬಗ್ಗೆ ನೈಜ ಹಾಗೂ ನಿಖರವಾದ ಮಾಹಿತಿಯನ್ನು ಪಡೆಯಲು ಸಹಕಾರಿಯಾಗುತ್ತೈತಿ. ನಾವು ಮುದ್ರಣ ಮಾಧ್ಯಮದಿಂದ ಯಾವುದೇ ಒಂದು ವಿಷಯದ ಬಗ್ಗೆ ನೈಜವಾದಂಥ ಹಾಗೂ ನಿಖರವಾದ ಮಾಹಿತಿಯನ್ನು ಪಡೆಯೋಕೆ ಸಾಧ್ಯ ಆಗುತ್ತೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಓದುಗಾರಿಕಾ ಹವ್ಯಾಸ ಬೆಳೆಯುತ್ತದೆ. ಶಿಕ್ಷಕರಲ್ಲಿ ಆಗಿರ್ಬೋದು, ವಿದ್ಯಾರ್ಥಿಗಳಲ್ಲಿ ಓದುಗಾರಿಕೆಯ ಹವ್ಯಾಸ ಬೆಳೆಯುತ್ತೈತಿ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಜ್ಞಾನ ಭಂಡಾರ ಹೆಚ್ಚುತ್ತದೆ.
ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಜ್ಞಾನ ಭಂಡಾರ ಹೆಚ್ಚಾಗ್ತೈತಿ. ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳು ಒಂದು ವಿಷಯದ ಬಗ್ಗೆ ವಿವಿಧ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವರು. ಯಾವುದೇ ಒಂದು ವಿಷಯವನ್ನು ಒಂದೇ ದೃಷ್ಟಿಕೋನ ಅಲ್ಲದೆ ಹಲವಾರು ಆಯಾಮಗಳಲ್ಲಿ ಹಲವಾರು ದೃಷ್ಟಿಕೋನಗಳಲ್ಲಿ ನೋಡುವಂತಹ ಒಂದು ಹವ್ಯಾಸ ಬೆಳಿತೈತಿ. ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳಲ್ಲಿ ತಾರ್ಕಿಕತೆ, ವಿಶ್ಲೇಷಣಾತ್ಮಕ ಆಲೋಚನೆಯನ್ನು ಬೆಳೆಸುವುದು. ವಿದ್ಯಾರ್ಥಿ ಮತ್ತು ಶಿಕ್ಷಕರಲ್ಲಿ ಲೇಖನ, ಕವನ, ಪ್ರಬಂಧಗಳನ್ನು ಬರೆಯುವಂತಹ ಸೃಜನಶೀಲ ಚಟುವಟಿಕೆಯನ್ನು ಬೆಳೆಸುವುದು. ನೋಡ್ರಿ ಏನು ಮಾಡ್ತಿದೆ, ವಿದ್ಯಾರ್ಥಿ ಮತ್ತು ಶಿಕ್ಷಕರೊಳಗೆ ಲೇಖನ ಬರೆಯುವಂಥದ್ದು, ಕವನ, ಪ್ರಬಂಧ ಬರೆಯುವಂತಹ ಸೃಜನಶೀಲ ಚಟುವಟಿಕೆಯನ್ನು ಬೆಳೆಸ್ತೈತಿ. ಪುಸ್ತಕಗಳು ಅಥವಾ ಮುದ್ರಣ ಮಾಧ್ಯಮಗಳು ಬಹಳಷ್ಟು ಸೃಜನಶೀಲತೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾವ್ರಿ. ಸಾಮಾನ್ಯ ಜ್ಞಾನದ ಅರಿವು ಮೂಡಿಸುವುದು. ಇವೇನು ಮಾಡ್ತಾವ್ರಿ, ಸಾಮಾನ್ಯ ಜ್ಞಾನದ ಅರಿವನ್ನು ಮೂಡಿಸ್ತಾವು. ಇವುಗಳಲ್ಲಿ ಬರುವ ಅಪರೂಪದ ಚಿತ್ರಗಳನ್ನು ಸಂಗ್ರಹಿಸಿಕೊಂಡು ಕಲಿಕೋಪಕರಣವಾಗಿ ತರಗತಿಯ ಸನ್ನಿವೇಶದಲ್ಲಿ ಬಳಸಬಹುದು. ಶಿಕ್ಷಕರಾದಂಥ ನಾವುಗಳು ದಿನಪತ್ರಿಕೆಗಳಲ್ಲಿ, ಮ್ಯಾಗಝಿನ್ಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಅಪರೂಪದ ಚಿತ್ರಗಳನ್ನು ಸಂಗ್ರಹಿಸಿಟ್ಕೊಂಡು ಕಲಿಕೋಪಕರಣವಾಗಿ ತರಗತಿಯ ಸನ್ನಿವೇಶದಲ್ಲಿ ಬಳಸಬಹುದಾಗಿದೆ. ನಮಗೆ ಹೈಸ್ಕೂಲ್ ಒಳಗೆ ಸರ್ ತೋರಿಸ್ತಿದ್ರಿ ಎಲ್ಲ ಚಿತ್ರನ ಕಟ್ ಮಾಡ್ಕೊಂಡು ಇಟ್ಕೊಂಡು ಪಾಠಕ್ಕೆ ಸಂಬಂಧಪಟ್ಟಿದ್ದೆಲ್ಲ ತೋರಿಸಿದಾಗ ಅದು ಹೆಚ್ಚು ಎಫೆಕ್ಟಿವ್ ಆಗ್ತಿತ್ತು. ನಾವು ಇವತ್ತಿಗೂ ಕಲಿತಂಥ ವಿಷಯ ಹೆಚ್ಚು ದಿನ ನೆನಪೈತಿ. ಹಾಗಾಗಿ ನಾವು ಕೂಡ ಆ ಥರ ಬಳಸೋದು ಸೂಕ್ತ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ವಿದ್ಯಾರ್ಥಿಗಳಿಗೆ ಕಲಿಕಾ ವಿಷಯದಲ್ಲಿ ಪೂರಕವಾದ ಮಾಹಿತಿಯನ್ನು ಒದಗಿಸುವುದು. ವಿದ್ಯಾರ್ಥಿ ಮತ್ತು ಶಿಕ್ಷಕರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು. ಪುಸ್ತಕಗಳು, ಪ್ರಿಂಟ್ ಮೀಡಿಯಾಗಳೇನು ಮಾಡ್ತಾರೋ ವಿದ್ಯಾರ್ಥಿಗಳಲ್ಲಿ, ಶಿಕ್ಷಕರಲ್ಲಿ ವೈಜ್ಞಾನಿಕವಾದಂಥ ಮನೋಭಾವನೆಯನ್ನು ಬೆಳೆಸ್ತಾವು. ತಮಗೆ ಅವಶ್ಯಕವಿರುವ ವಿಷಯಗಳನ್ನು ಪುನರಾವರ್ತಿಸಬಹುದು. ನಾವು ಪುಸ್ತಕಗಳಿದ್ವಂದ್ರೆ ಏನು ಮಾಡಿದ್ವಿ ಅಂದರೆ ರಿಪೀಟಾಗಿ ಅಭ್ಯಾಸ ಮಾಡ್ಬೋದು, ಪುನರಾವರ್ತನೆ ಮಾಡೋಕ್ಕಾದ್ರೆ ಹೆಲ್ಪ್ ಆಗುತ್ತೆ. ವಿಷಯದ ಮೂರ್ತ ಕಲಿಕಾ ಅನುಭವಗಳನ್ನು ನೀಡುವುದು. ಯಾವುದೇ ಒಂದು ವಸ್ತು ವಿಷಯದ ಮೂರ್ತ ಕಲಿಕಾ ಅನುಭವಗಳನ್ನು ಈ ಪ್ರಿಂಟ್ ಮೀಡಿಯಾಗಳು, ಮುದ್ರಣ ಮಾಧ್ಯಮಗಳು ಒದಗಿಸ್ತಾವು. ನೆಕ್ಸ್ಟ್ ಕ್ವಶನ್, ಇಂಪಾರ್ಟೆನ್ಸ್ ಆಫ್ ಡಿಜಿಟಲ್ ಮೀಡಿಯಾ. ತಂತ್ರಾಂಶ ಮಾಧ್ಯಮದ ಪ್ರಾಮುಖ್ಯತೆ. ಸಾಕ್ಷ್ಯಚಿತ್ರಗಳು, ಸ್ತಬ್ಧ ಚಿತ್ರಗಳು, ಜಾಲಪುಟಗಳು, ಜಾಲತಾಣಗಳು ಇವೆಲ್ಲವಕ್ಕೂ ಸಂಬಂಧಪಟ್ಟಂತೆ ಪ್ರಾಮುಖ್ಯತೆ ಏನು? ಪುನರಾವರ್ತನೆಗೆ ಅವಕಾಶವಿದೆ. ಯಾವುದೇ ಒಂದು ವಿಷಯವನ್ನು ಪುನರಾವರ್ತನೆ ಮಾಡೋಕೆ ಇಲ್ಲಿ ಸಹಕಾರಿಯಾಗುತ್ತೆ. ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸುವುದು. ಈ ಡಿಜಿಟಲ್ ಮೀಡಿಯಾಗಳಿಂದ ಏನಾಗುತ್ತೆ, ಮಕ್ಕಳ ಕಲಿಕಾ ಮಟ್ಟ ಹೆಚ್ಚಾಗುತ್ತೆ. ಮೂರ್ತ ಕಲಿಕಾ ಅನುಭವಗಳನ್ನು ನೀಡುವುದು. ವಿಷಯ ವಸ್ತು ಮೂರ್ತ ರೂಪದಲ್ಲಿ ಮಕ್ಕಳಿಗೆ ದೊರೀತೈತಿ. ಆ ಮೂಲಕ ಕಲಿತ ವಿಷಯ ಹೆಚ್ಚು ಕಾಲ ನೆನಪಿನಲ್ಲಿ ಉಳಿತೈತಿ. ಬೋಧನಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸುವುದು. ಶಿಕ್ಷಕರ ಬೋಧನೆಯನ್ನು ಹೆಚ್ಚು ಪರಿಣಾಮಕಾರಿಗೊಳಿಸಲು ಇದು ಸಹಕಾರಿಯಾಗೈತಿ. ಇವುಗಳಿಂದ ಕಲಿತ ವಿಷಯ ಹೆಚ್ಚು ದಿನಗಳ ಕಾಲ ನೆನಪಿನಲ್ಲಿ ಉಳಿತೈತಿ. ಇಲ್ಲಿ ಯಾಕಂದ್ರೆ ದೃಕ್ಶ್ರವಣೋಪಕರಣಗಳಿರೋದ್ರಿಂದ ಕಲಿತಂಥ ವಿಷಯ ಹೆಚ್ಚು ದಿನಗಳ ಕಾಲ ನೆನಪಿನಲ್ಲಿ ಉಳಿತೈತಿ. ವಿಷಯದ ಬಗ್ಗೆ ನೇರ ಅನುಭವಗಳನ್ನು ಪಡೆಯಬಹುದು. ವಿಷಯವನ್ನು ನೋಡಿ ಕಲಿಯೋದ್ರಿಂದ, ಕೇಳಿ ಕಲಿಯೋದ್ರಿಂದ ನೇರ ಅನುಭವ ಸಿಗ್ತೈತಿ. ಇದನ್ನು ತರಗತಿಗಳಲ್ಲಿ ಕಲಿಕೋಪಕರಣವಾಗಿ ಬಳಸಬಹುದು. ನಾವೇನು ಮಾಡ್ಬೋದ್ರಿ, ತರಗತಿಯಲ್ಲಿ ಕಲಿಕೋಪಕರಣವಾಗಿ ಬಳಸಬಹುದು. ಒಂದು ನಿರ್ದಿಷ್ಟ ವಿಷಯವನ್ನು ನಿರರ್ಗಳವಾಗಿ ಮಂಡಿಸಬಹುದು. ಮಕ್ಕಳ ಆಸಕ್ತಿಯನ್ನು ಹೆಚ್ಚಿಸುವುದು. ವಿದ್ಯಾರ್ಥಿಗಳ ಆಸಕ್ತಿಯನ್ನು ಹೆಚ್ಚಿಸುವಲ್ಲಿ ಈ ಒಂದು ಡಿಜಿಟಲ್ ಮೀಡಿಯಾಗಳು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತವೆ. ನೆಕ್ಸ್ಟ್ ಪಾಯಿಂಟ್, ವಿದ್ಯಾರ್ಥಿಗಳಲ್ಲಿ ಮೂರ್ತ ಕಲ್ಪನೆಯನ್ನು ಮೂಡಿಸುವುದು. ವಿದ್ಯಾರ್ಥಿಗಳ ಸ್ವಯಂ ಕಲಿಕೆಗೆ ಸಹಕಾರಿಯಾಗಿದೆ. ಮಕ್ಕಳ ಜ್ಞಾನವನ್ನು ವೃದ್ಧಿಸುವುದು. ಮಕ್ಕಳಲ್ಲಿ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸುವುದು. ಮಕ್ಕಳು ತಂತ್ರಜ್ಞಾನದ ಉಪಯೋಗವನ್ನು ಬಳಸುವರು. ಮಕ್ಕಳಿಗೆ ತಂತ್ರಜ್ಞಾನದ ಬಳಕೆಯ ಮಾಹಿತಿ ಕೂಡ ನಮ್ಗೆ ಈ ಡಿಜಿಟಲ್ ಮೀಡಿಯಾದಿಂದ ಸಿಗ್ತೈತಿ. ನೆಕ್ಸ್ಟ್ ಪಾಯಿಂಟ್, ಇ ಲರ್ನಿಂಗ್. ವಿದ್ಯುನ್ಮಾನ ಕಲಿಕೆ. ಪರಿಕಲ್ಪನೆ. ವಿದ್ಯುನ್ಮಾನ ಕಲಿಕೆ ಎಂಬ ಪದವು ಆಂಗ್ಲ ಭಾಷೆ ಎಲೆಕ್ಟ್ರಾನಿಕ್ ಲರ್ನಿಂಗ್ ಎಂಬ ಪದದ ಕನ್ನಡ ಅನುವಾದವಾಗಿದೆ. ಇದನ್ನು ಸರಳವಾಗಿ ಇ ಲರ್ನಿಂಗ್ ಎಂದು ಕರೆಯುವರು. ವಿದ್ಯುನ್ಮಾನ ಕಲಿಕೆ ಎಂಬ ಪದವು 1999ರಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿತು. ಆಗ ಪ್ರಪಂಚದ ಮೊದಲ ಗಣಕಯಂತ್ರ ಆಧಾರಿತ ತರಬೇತಿ CBT ವ್ಯವಸ್ಥೆಯು ಏರ್ಪಡಿಸಿದ್ದು. ಕಾರ್ಯಕ್ರಮದಲ್ಲಿ ತಂತ್ರಜ್ಞರು ವಿದ್ಯುನ್ಮಾನ ಕಲಿಕೆಯನ್ನು ಇ ಲರ್ನಿಂಗ್, ಆನ್ಲೈನ್ ಲರ್ನಿಂಗ್, ವರ್ಚುವಲ್ ಲರ್ನಿಂಗ್ ಎಂಬ ಪದಗಳನ್ನು ಬಳಸಿದರು. ಇಂದು ಇದು ಬೃಹದಾಕಾರವಾಗಿ ಬೆಳೆದು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಿದೆ. ನೋಡ್ರಿ, ಈ ಒಂದು ಎಲೆಕ್ಟ್ರಾನಿಕ್ ಲರ್ನಿಂಗು, ವರ್ಚುವಲ್ ಲರ್ನಿಂಗ್, ಆನ್ಲೈನ್ ಲರ್ನಿಂಗು ಹೀಗೆ ಹಲವಾರು ಹೆಸರುಗಳಿಂದ ಇದನ್ನು ಕರೆದ್ರು. ಇದೇನು ಮಾಡುತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ಬೃಹದಾಕಾರವಾಗಿ ಇವತ್ತಿನ ದಿನಗಳಲ್ಲಿ ಬೆಳೆದೈತಿ. ವಿದ್ಯುನ್ಮಾನ ಕಲಿಕೆಯ ವ್ಯಾಖ್ಯೆಗಳು. ಕಲಿಕೆಯನ್ನು ವಿಸ್ತೃತಗೊಳಿಸಲು ವಿದ್ಯುನ್ಮಾನ ತಂತ್ರಜ್ಞಾನ ಬಳಸಿದರೆ ಅದನ್ನು ವಿದ್ಯುನ್ಮಾನ ಕಲಿಕೆ ಎನ್ನುವರು. ನೋಡ್ರಿ, ಕಲಿಕೆಯನ್ನು ವಿಸ್ತೃತಗೊಳಿಸಕ, ಹೆಚ್ಚುಗೊಳಿಸಕ ವಿದ್ಯುನ್ಮಾನ ತಂತ್ರಜ್ಞಾನವನ್ನು ಬಳಸಿದ್ರೆ ಅದಕ್ಕೆ ನಾವು ಇ ಲರ್ನಿಂಗ್, ಎಲೆಕ್ಟ್ರಾನಿಕ್ ಲರ್ನಿಂಗ್, ವಿದ್ಯುನ್ಮಾನ ಕಲಿಕೆ ಅಂತ ಕರಿತೀವಿ. ವಿದ್ಯುನ್ಮಾನ ಕಲಿಕೆಯ ಉಪಯೋಗಗಳು. ಮೊದಲನೇ ಪಾಯಿಂಟ್, ಮುಕ್ತ ಕಲಿಕೆಗೆ ಅವಕಾಶವಿದೆ. ಇಲ್ಲಿ ಮುಕ್ತವಾದಂಥ ಕಲಿಕೆಗೆ ಅವಕಾಶ ಇರುತ್ತೆ.
ಅತ್ಯಂತ ವೇಗವಾಗಿ ಹಾಗೂ ಕ್ರಿಯಾಶೀಲವಾಗಿ ಮಾಹಿತಿಯನ್ನು ಒದಗಿಸುವುದು. ಈ ಒಂದು ವಿದ್ಯುನ್ಮಾನ ಕಲಿಕೆಯಲ್ಲಿ ವೇಗವಾಗಿ ಕ್ರಿಯಾಶೀಲವಾಗಿ ಮಾಹಿತಿ ಸಿಗ್ತೈತ್ರಿ. ಇದು ಗುಣಾತ್ಮಕ ಕಲಿಕೆಯಾಗಿದೆ. ಕಲಿಕೆಯಲ್ಲಿ ಗುಣಮಟ್ಟ ಇರ್ತೈತಿ, ಗುಣಾತ್ಮಕ ಕಲಿಕೆಯನ್ನು ಉಂಟು ಮಾಡುತ್ತಾ. ದಿನದ 24 ಗಂಟೆಯೂ ಸಹ ಕಲಿಯಬಹುದು. ಇಲ್ಲಿ ಏನು ಮಾಡ್ಬೋದ್ರಿ, ದಿನದ 24 ಗಂಟೆ ಕೂಡ ಕಲಿಯೋಕೆ ಅವಕಾಶ ಇರ್ತೈತಿ. ನೆಕ್ಸ್ಟ್ ಪಾಯಿಂಟ್, ವಿದ್ಯುನ್ಮಾನ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ತಮಗಿಷ್ಟವಾದ ವಿಷಯವನ್ನು ಕಲಿಯಬಹುದು. ನೋಡ್ರಿ, ತಮಗಿಷ್ಟವಾದ ವಿಷಯವನ್ನು ಕಲಿಯೋಕೆ ಅವಕಾಶ ಇರ್ತೈತ್ರಿ ಇಲ್ಲಿ. ನೆಕ್ಸ್ಟ್, ವೈವಿಧ್ಯಮಯ ವಿಷಯಗಳನ್ನು ಕಲಿಯಲು ಸಾಧ್ಯ. ಹಲವಾರು ವೈವಿಧ್ಯಮಯವಾದ ವಿಷಯವನ್ನು ಕಲಿಯೋಕೆ ಅವಕಾಶ ಇರ್ತೈತಿ. ವಿದ್ಯುನ್ಮಾನ ಕಲಿಕೆಯು ಹೆಚ್ಚು ಮೂರ್ತ ಅನುಭವಗಳನ್ನು ನೀಡುವುದು. ಮೂರ್ತ ಅಂದ್ರೆ ಕಣ್ಣಿಗೆ ಕಾಣೋದು ಅಂದಂಗ. ಹಲವು ಸಂಪನ್ಮೂಲ ವ್ಯಕ್ತಿಗಳಿಂದ ಅನುಭವಗಳನ್ನು ನೀಡುವುದು. ಹಲವಾರು ಸಂಪನ್ಮೂಲಗಳ ವ್ಯಕ್ತಿಗಳಿಂದ ಅನುಭವಗಳನ್ನು ಇದು ನೀಡ್ತೈತಿ. ಒಂದು ವಿಷಯದ ಬಗ್ಗೆ ಆಳವಾದ ಜ್ಞಾನ ಪಡೆಯಲು ಸಹಕಾರಿಯಾಗಿದೆ. ಯಾವುದೇ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನ, ಆಳವಾದ ಜ್ಞಾನ ಪಡ್ಕೊಳ್ಳೋಕೆ ಸಹಕಾರಿಯಾಗೈತಿ. ನೆಕ್ಸ್ಟ್ ಪಾಯಿಂಟ್, ದೃಶ್ಯ ರೂಪಿ, ಚಿತ್ರರೂಪಿ, ಶ್ರವ್ಯರೂಪಿ ಮಾಹಿತಿಯನ್ನು ಪಡೆಯುವ ಮೂಲಕ ಹೆಚ್ಚಿನ ಕಲಿಕಾ ಅನುಭವಗಳನ್ನು ಪಡೆಯಬಹುದು. ಸ್ವಕಲಿಕೆಗೆ ಸಹಕಾರಿಯಾಗಿದೆ. ನೋಡ್ರಿ, ಇವೆಲ್ಲವೂ ಕೂಡ ಇ ಲರ್ನಿಂಗ್, ಎಲೆಕ್ಟ್ರಾನಿಕ್ ಲರ್ನಿಂಗ್ನ ಉಪಯೋಗಗಳು. ಮಿತಿಗಳು, ಅವಗುಣಗಳು. ಇದರಿಂದಾಗಿ ಕಲಿಕಾರ್ಥಿಗಳು ಕೆಲವೊಮ್ಮೆ ತಪ್ಪು ಮಾರ್ಗದರ್ಶನಕ್ಕೆ ಒಳಗಾಗುವ ಸಾಧ್ಯತೆ ಇರ್ತೈತಿ. ನೆಕ್ಸ್ಟ್, ವೆಚ್ಚದಾಯಕವಾದದ್ದು. ಇದು ಒಂದು ವೆಚ್ಚದಾಯಕವಾದ ವಿಧಾನವಾಗಿದೆ. ಪರಿಣಿತ ಶಿಕ್ಷಕರ ಕೊರತೆ. ಈ ಒಂದು ವಿದ್ಯುನ್ಮಾನ ಕಲಿಕೆಯನ್ನು ನಡೆಸ್ಬೇಕಂದ್ರೆ ಪರಿಣಿತ ಶಿಕ್ಷಕರ ಅವಶ್ಯಕತೆ ಐತಿ. ಆ ಶಿಕ್ಷಕರ ಕೊರತೆ ಇರ್ತೈತಿ. ವ್ಯವಸ್ಥಿತವಾದ ವರ್ಗಕೋಣೆಗಳ ಸಮಸ್ಯೆ. ಪ್ರತ್ಯೇಕವಾದ ವರ್ಗಕೋಣೆ ಬೇಕಾಗತ್ರಿ, ಅದು ಕೊರತೆ ಇರ್ತೈತಿ. ವಿದ್ಯಾರ್ಥಿಗಳು ಆಲಸಿಗಳಾಗಬಹುದು. ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳು ಆಲಸಿಗಳಾಗಬಹುದು, ಸೋಮಾರಿಗಳಾಗಬಹುದು. ಆರೋಗ್ಯದ ಸಮಸ್ಯೆ ಉಂಟಾಗುತ್ತದೆ. ಮಂದಮತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಇದು ಸೂಕ್ತವಾದ ವಿಧಾನವಲ್ಲ. ಇದು ಸರಿ ಹೊಂದಂಗಿಲ್ಲ. ನಿಧಾನವಾಗಿ ಕಲಿಯೋರು, ಕಲಿಕೆಯಲ್ಲಿ ಹಿಂದುಳಿದವರು, ಮಂದಮತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಇ ಲರ್ನಿಂಗ್, ಎಲೆಕ್ಟ್ರಾನಿಕ್ ಲರ್ನಿಂಗ್ ಸೂಕ್ತವಾದ ವಿಧಾನವಲ್ಲ. ನೆಕ್ಸ್ಟ್ ಕ್ವಶನ್, SIET ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ರಾಜ್ಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ ಪರಿಕಲ್ಪನೆ. SIET ಭಾರತ ಸರ್ಕಾರದ ಮಹತ್ವಪೂರ್ಣವಾದ ಯೋಜನೆ. ಶೈಕ್ಷಣಿಕ ರಂಗದಲ್ಲಿ ತಂತ್ರಜ್ಞಾನವನ್ನು ಹೇಗೆ ಬಳಸಬೇಕೆಂಬುದು ಇದರ ಉದ್ದೇಶ. ಶಿಕ್ಷಕರು ತಂತ್ರಜ್ಞಾನವನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನದ ಮಹತ್ವವನ್ನು ತಿಳಿಸಿಕೊಡಲು ಕೇಂದ್ರ ರಾಜ್ಯಗಳಲ್ಲಿ SIET ಸಂಪನ್ಮೂಲ ಕೇಂದ್ರಗಳನ್ನು 90ರ ದಶಕದಲ್ಲಿ ಕೇಂದ್ರ ಸರ್ಕಾರ ಸ್ಥಾಪಿಸಿತು. ಅವುಗಳಲ್ಲಿ ಕೇರಳ, ಬಿಹಾರ, ದೆಹಲಿ, ಪಂಜಾಬ್ ಮುಂತಾದವುಗಳು ಪ್ರಮುಖವಾದವುಗಳು. ಕೇರಳದಲ್ಲಿ SIET ಸಂಪನ್ಮೂಲ ಕೇಂದ್ರವು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಹಾಗಾದರೆ ಈ SIETಯ ಉದ್ದೇಶಗಳೇನು? ಟಿವಿ ಅಥವಾ ರೇಡಿಯೋ ಬಳಸಿಕೊಂಡು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸುವುದು. ಎರಡನೇ ಪಾಯಿಂಟ್, ಹೊಸ ತಂತ್ರಜ್ಞಾನ ಆಧಾರಿತ ಕಲಿಕೋಪಕರಣಗಳನ್ನು ಉತ್ಪಾದನೆ ಮಾಡುವುದು. ನೆಕ್ಸ್ಟ್, ಸರ್ಕಾರಿ ಮತ್ತು ಅರೆ ಸರ್ಕಾರಿ ಎರಡೂ ವಲಯಗಳನ್ನು ತಂತ್ರಜ್ಞಾನ ಆಧಾರಿತ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂತೆ ಪ್ರೋತ್ಸಾಹಿಸುವುದು. ನೆಕ್ಸ್ಟ್, ಸಿಬ್ಬಂದಿ ಮತ್ತು ಶಿಕ್ಷಕರಿಗೆ ತಂತ್ರಜ್ಞಾನದ ತರಬೇತಿಯನ್ನು ನೀಡುವುದು. ನೋಡ್ರಿ, ಸಿಬ್ಬಂದಿಗಳಿಗೆ ಆಗಿರ್ಬೋದು, ಶಿಕ್ಷಕರಿಗೆ ಆಗಿರ್ಬೋದು, ಇಬ್ಬರಿಗೂ ಕೂಡ ತಂತ್ರಜ್ಞಾನದ ತರಬೇತಿಯನ್ನು ನೀಡ್ತೈತಿ. ರಾಷ್ಟ್ರವ್ಯಾಪಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಆಯೋಜಿಸುವುದು. 100% ವಿದ್ಯುನ್ಮಾನ ಕಲಿಕೆಗೆ ಪ್ರೋತ್ಸಾಹಿಸುವುದು. SIETಯ ಕಾರ್ಯಕ್ರಮಗಳು: ವಿದ್ಯಾರ್ಥಿಗಳಿಗೆ ವಿಡಿಯೋಗಳನ್ನು ಸೃಷ್ಟಿಸುವುದು. ವಿದ್ಯಾರ್ಥಿಗಳಿಗೋಸ್ಕರ ವಿಶೇಷವಾದ ವಿಡಿಯೋಗಳನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತೈತಿದ್ದು. ದೂರದರ್ಶನದ ಮೂಲಕ ನಿರಂತರವಾಗಿ ಸೇವೆಗಳನ್ನು ಒದಗಿಸುವುದು. ಮಕ್ಕಳ ಚಲನಚಿತ್ರಗಳನ್ನು ಪ್ರೋತ್ಸಾಹಿಸುವುದು. CD ಗ್ರಂಥಾಲಯಗಳನ್ನು ಸ್ಥಾಪಿಸುವುದು. ವಿಶೇಷ ಚೇತನ ಮಕ್ಕಳಿಗೆ ವಿಶೇಷ ಕಲಿಕೋಪಕರಣಗಳನ್ನು ಸೃಷ್ಟಿಸುವುದು. ತಂತ್ರಜ್ಞಾನ ಬಳಕೆಗೆ ಶಿಕ್ಷಕರಿಗೆ ಮಾಹಿತಿ ಮತ್ತು ತರಬೇತಿಯನ್ನು ನೀಡುವುದು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು. ಹೊಸ ಶಿಕ್ಷಣ ಮಾಧ್ಯಮಗಳನ್ನು ಸಂಶೋಧನೆ ಮಾಡುವುದು ಮತ್ತು ಶೈಕ್ಷಣಿಕ ವಸ್ತುಗಳ ಮೌಲ್ಯಮಾಪನ ಮಾಡುವುದು. ಶಾಲೆಗಳಿಗೆ ತಲುಪಿಸಿದ ಧನ ಸಹಾಯ ಹಾಗೂ ಕಾರ್ಯಚಟುವಟಿಕೆಗಳ ಬಗ್ಗೆ ಮೇಲ್ವಿಚಾರಣೆಯನ್ನು ನಡೆಸುವುದು. ರಾಷ್ಟ್ರವ್ಯಾಪಿಯಾಗಿ ರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವಗಳನ್ನು ಆಯೋಜಿಸುವುದು ಮತ್ತು ಪ್ರೋತ್ಸಾಹಿಸುವುದು. ನೆಕ್ಸ್ಟ್ ಒನ್, EMMRC ಎಜುಕೇಷನಲ್ ಮಲ್ಟಿಮೀಡಿಯಾ ರಿಸರ್ಚ್ ಸೆಂಟರ್ ಶೈಕ್ಷಣಿಕ ಬಹುಮಾಧ್ಯಮ ಸಂಶೋಧನಾ ಸಂಸ್ಥೆ. EMMRC ಅನ್ನು ಮೊದಲು AVRC ಎಂಬ ಹೆಸರಿನಿಂದ 1984ರಲ್ಲಿ ಸ್ಥಾಪಿಸಲಾಯಿತು. ನಂತರ UGC ಮತ್ತು CEC ನೇತೃತ್ವದಲ್ಲಿ EMMRC ಎಂದು ಪರಿವರ್ತಿಸಿ
ಶೈಕ್ಷಣಿಕ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸಲಾಯಿತು. ಹಾಗಾದರೆ ಈ EMMRCಯ ಉದ್ದೇಶಗಳೇನು? ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಸಂಘಟಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ನೆಕ್ಸ್ಟ್, ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಸಂಶೋಧನೆಗಳನ್ನು ಸಂಘಟಿಸಬಹುದು. ನೆಕ್ಸ್ಟ್ ಪಾಯಿಂಟ್, ನೂತನ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಸೃಷ್ಟಿಸಲು ನುರಿತ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳಿಗೆ ವೇದಿಕೆಯನ್ನು ಒದಗಿಸುವುದು. 4ನೇ ಪಾಯಿಂಟ್, ಪರಿಣಾಮಕಾರಿ ಶೈಕ್ಷಣಿಕ ಸಂವಹನ ಶೈಕ್ಷಣಿಕ ತಾಂತ್ರಿಕತೆಯನ್ನು ಹೆಚ್ಚಿಸಲು ಅಧ್ಯಯನ, ಸಂಶೋಧನೆ ಮತ್ತು ಪ್ರಯೋಗಗಳನ್ನು ನಡೆಸುವುದು. EMMRCಯ ವಿಭಾಗಗಳು: ಸಾಕ್ಷ್ಯಚಿತ್ರ ವಿಭಾಗ, ಉಪನ್ಯಾಸ ಸರಣಿಗಳು, ಕಾಂಟ್ಯಾಕ್ಟ್ ಆ್ಯಂಡ್ ಎಜುಸ್ಯಾಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ರೀ. ಉಪಯೋಗಗಳು: ಹಾಗಾದರೆ ಈ EMMRCಯ ಉಪಯೋಗ ಏನು, ಯಾಕದು ಬೇಕು? UGC ಮತ್ತು MHRDಯ ಸಹಭಾಗಿತ್ವದಲ್ಲಿ ಶೈಕ್ಷಣಿಕ ವಿಡಿಯೋಗಳನ್ನು, ಉಪನ್ಯಾಸಗಳನ್ನು, ಕಾಂಟ್ಯಾಕ್ಟ್ಗಳನ್ನು ದೂರದರ್ಶನದಲ್ಲಿ ಪ್ರಸಾರಗೊಳಿಸುತ್ತಿದ್ದು 25 ಮಿಲಿಯನ್ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ನೋಡ್ರಿ, ಇದರ ಲಾಭವನ್ನು ಎಷ್ಟು ವಿದ್ಯಾರ್ಥಿಗಳು ಪಡೆಯಕತ್ತಾರ? 25 ಮಿಲಿಯನ್ ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ. ಶೈಕ್ಷಣಿಕ ಆಧಾರಿತ ಸಾಕ್ಷ್ಯಚಿತ್ರಗಳನ್ನು ಸಿದ್ಧಗೊಳಿಸಿ ಪ್ರಸಾರ ಮಾಡುತ್ತಿರುವುದರಿಂದ ದೇಶದ ಎಲ್ಲೆಡೆ ಅವುಗಳ ಬಳಕೆಯಾಗುತ್ತಿದೆ. ಎಜುಸ್ಯಾಟ್ ಆಧಾರಿತವಾಗಿ ಹಲವು ಸಂಶೋಧನಾ ಅಂಶಗಳನ್ನು ಬಿತ್ತರಿಸಲಾಗುತ್ತಿದೆ. ಹಲವು ಬೋಧನಾ ವಿಷಯಗಳಲ್ಲಿ ಸಂಬಂಧಿಸಿದ ಪಠ್ಯ, ಶ್ರವ್ಯ, ದೃಶ್ಯ ಪಠ್ಯ ವಿಷಯಗಳನ್ನು ತಂತ್ರಾಂಶದ ರೂಪದಲ್ಲಿ ಬಿತ್ತರಿಸಲು ಕಾರ್ಯ ಮಾಡುತ್ತಿದೆ. ಇದೇನು ಮಾಡುತ್ತೆ? ಹಲವಾರು ಬೋಧನಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪಠ್ಯಾತ್ಮಕವಾಗಿ ಅಂದರೆ ಪ್ರಿಂಟ್ ಮೀಡಿಯಾ, ಶ್ರವ್ಯ ಅಂದರೆ ಆಲಿಸುವುದು, ದೃಶ್ಯ ಅಂದರೆ ನೋಡೋದು, ಪಠ್ಯ ವಿಷಯಗಳನ್ನು ತಂತ್ರಾಂಶದ ರೂಪದಲ್ಲಿ ಬಿತ್ತರಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾವು. ನೆಕ್ಸ್ಟ್ ಪಾಯಿಂಟ್, ದೇಶದ ವಿವಿಧ ಭಾಗಗಳಲ್ಲಿರುವ EMMRC ಕೇಂದ್ರಗಳ ನಡುವೆ ಸಹಕಾರ ಬೆಳೆಸುವ ಮೂಲಕ ಮಾಹಿತಿ ಸಂಗ್ರಹಿಸಿಕೊಂಡು ಎಲ್ಲ ಕಡೆ ಪ್ರಸಾರ ಮಾಡುವ ಕಾರ್ಯ ಮಾಡುತ್ತಿದೆ. ನೆಕ್ಸ್ಟ್ ಕ್ವಶನ್, ಎಜುಸ್ಯಾಟ್. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಎಜುಸ್ಯಾಟ್ ಅನ್ನೋದು ಒಬ್ಬ ಶಿಕ್ಷಕ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಕಲಿಸಬಲ್ಲ. ದೂರದರ್ಶನದ ಪರದೆಯ ಮೇಲೆ ಶಿಕ್ಷಕರು ಪ್ರತ್ಯಕ್ಷವಾಗಿ ಪಾಠ ಹೇಳುತ್ತಾರೆ. ಈ ಪಾಠವನ್ನು ವಿದ್ಯಾರ್ಥಿಗಳು ಕಲಿಯುವುದಲ್ಲದೆ ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಳಬಹುದಾಗಿದೆ. ಪ್ರತ್ಯಕ್ಷವಾಗಿ ತರಗತಿಗಳೇ ಹಳ್ಳಿಗಳಿಗೆ ಬರುತ್ತವೆ. ಇದು ಇಸ್ರೋ ಮತ್ತು UGCಗಳ ಆಶ್ರಯದಲ್ಲಿ ರೂಪಿತವಾದ ಯೋಜನೆಯಾಗಿದೆ. ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಮುಕುಟಕ್ಕೇರಿಸುವ ಗುರಿ ಎಜುಸ್ಯಾಟ್. ಇದು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಾದ ಪ್ರಥಮ ಉಪಗ್ರಹ ಮತ್ತು ವಿಶ್ವದ ಮೊದಲ ಶೈಕ್ಷಣಿಕ ಉಪಗ್ರಹ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಾದರೆ ಈ ಎಜುಸ್ಯಾಟ್ನ ಉಪಯೋಗಗಳೇನು? ಶಿಕ್ಷಣದ ಸೌಲಭ್ಯಗಳಿಂದ ವಂಚಿತವಾದ ಕುಗ್ರಾಮಗಳ ಜನತೆಗೆ ಶಿಕ್ಷಣ ದೊರಕಿದೆ. ಈ ಒಂದು ಎಜುಸ್ಯಾಟ್ನ ಸಹಾಯದಿಂದ ಶೈಕ್ಷಣಿಕ ಸೌಲಭ್ಯಗಳು ಇಲ್ಲದೆ ಇರುವಂತಹ ಕುಗ್ರಾಮಗಳಿಗೆ ಶಿಕ್ಷಣದ ಸೌಲಭ್ಯ ದೊರೆತಿದೆ. ಎಜುಸ್ಯಾಟ್ ಮೂಲಕ ಶಿಕ್ಷಕರು ಬೋಧನೆಯಲ್ಲಿ ತಂತ್ರಜ್ಞಾನ ಬಳಸುವರು. ಈ ಒಂದು ಎಜುಸ್ಯಾಟ್ನ ಸಹಾಯದಿಂದ ತಂತ್ರಜ್ಞಾನವನ್ನು ಬಳಸ್ತಾರೆ ಶಿಕ್ಷಕರು ಬೋಧನೆಯಲ್ಲಿ. ಎಜುಸ್ಯಾಟ್ ಮೂಲಕ ಮಕ್ಕಳು ತಮ್ಮ ಕಲಿಕೆಯಲ್ಲಿನ ದೋಷಗಳನ್ನು ನಿವಾರಿಸಿಕೊಳ್ಳಬಹುದು. ನೋಡ್ರಿ, ಮಕ್ಕಳು ಕೂಡ ತಮ್ಮ ಕಲಿಕೆಯಲ್ಲಿ ಏನಾದರೂ ದೋಷಗಳಿದ್ರೆ ಅವುಗಳನ್ನು ನಿವಾರಿಸಿಕೊಳ್ಳಲು ಇದು ಸಹಕಾರಿಯಾಗೈತಿ. ಎಜುಸ್ಯಾಟ್ ಕಾರ್ಯಕ್ರಮಗಳು ಒಂದೇ ಸಮಯಕ್ಕೆ ಸಹಸ್ರಾರು ಮಕ್ಕಳಿಗೆ ತಲುಪುತ್ತವೆ. ನೋಡ್ರಿ, ಒಂದೇ ಸಮಯಕ್ಕೆ ಸಹಸ್ರಾರು ಮಕ್ಕಳಿಗೆ ಈ ಒಂದು ಎಜುಸ್ಯಾಟ್ನ ಕಾರ್ಯಕ್ರಮಗಳು ತಲುಪ್ತವು. ಅತ್ಯುತ್ತಮ ಶಿಕ್ಷಕರನ್ನು ಗುರುತಿಸಲು ಸಹಕಾರಿಯಾಗುತ್ತವೆ. ಈ ಒಂದು ಎಜುಸ್ಯಾಟ್ನಲ್ಲಿ ಅತ್ಯುತ್ತಮ ಶಿಕ್ಷಕರನ್ನ ಗುರುತಿಸಕ ಸಹಕಾರಿಯಾಗುತ್ತವೆ. ನೆಕ್ಸ್ಟ್ ಪಾಯಿಂಟ್, ನುರಿತ ಶಿಕ್ಷಕರಿಂದ ಪಾಠವನ್ನು ಆಲಿಸಿ ಚರ್ಚಿಸುವುದರಿಂದ ವಿಷಯದ ಆಳವಾದ ಜ್ಞಾನವು ದೊರೆಯುತ್ತದೆ. ದಿನದ 24 ಗಂಟೆಗಳು ಕೂಡ ಎಜುಸ್ಯಾಟ್ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. UGC, CIET, SIET, IGNOUಗಳು ಎಜುಸ್ಯಾಟ್ ಆಧಾರಿತವಾಗಿ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿವೆ. ವಿದ್ಯಾರ್ಥಿಗಳು ಎಜುಸ್ಯಾಟ್ ಆಧಾರಿತ ಕಲಿಕೆಯಲ್ಲಿ ಶ್ರವ್ಯ, ದೃಶ್ಯ, ಸಮಾಲೋಚನೆ, ಪಠ್ಯ ಮಾದರಿ ಮೂಲಕವೂ ಸಂವಹನವನ್ನು ನಡೆಸಬಹುದಾಗಿದೆ. ಹೀಗೆ ಎಜುಸ್ಯಾಟ್ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಸೇವೆ ಸಲ್ಲಿಸಿದ್ದು, ಇದರ ಕಾರ್ಯಕ್ರಮಗಳನ್ನು ಬೇರೆ ಉಪಗ್ರಹಗಳು ನಿರ್ವಹಿಸುತ್ತವೆ. ನೆಕ್ಸ್ಟ್ ಪಾಯಿಂಟ್, CIET, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ. CIETಯನ್ನು ಭಾರತ ಸರ್ಕಾರದ MHRDಯ ನೇತೃತ್ವದಲ್ಲಿ ರಚಿಸಲಾಯಿತು. ಇದನ್ನು NCERTಯ ಅಧೀನದಲ್ಲಿದ್ದ ಹಲವು ತಂತ್ರಜ್ಞಾನ ಸಂಸ್ಥೆಗಳನ್ನು ಸಂಯೋಜಿಸಿ 1984ರಲ್ಲಿ CIETಯನ್ನು ರಚಿಸಲಾಯಿತು.
ಇದರ ಕೇಂದ್ರ ಕಚೇರಿಯು ದೆಹಲಿಯಲ್ಲಿದೆ. ಇದರ ಮುಖ್ಯ ಉದ್ದೇಶ ಭಾರತದ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಶಾಲಾ ಹಂತದಲ್ಲಿ ವಿಷಯ ವಸ್ತುಗಳನ್ನು ವರ್ಗಾಯಿಸಲು ರೇಡಿಯೋ, ದೂರದರ್ಶನ, ಚಲನಚಿತ್ರ, ಅಂತರ್ಜಾಲ ಮತ್ತು ಬಹುಮಾಧ್ಯಮಗಳನ್ನು ಬಳಸಿಕೊಳ್ಳುವಂತೆ ಮಾಡುವುದಾಗಿದೆ. CIETಯ ಕಾರ್ಯಗಳು. ಫಸ್ಟ್ ಪಾಯಿಂಟ್, CIETಯು ನೂತನ ಕಲಿಕಾ ವ್ಯವಸ್ಥೆ, ಶೈಕ್ಷಣಿಕ ತಂತ್ರಜ್ಞಾನದ ಬಳಕೆ ಮತ್ತು ತರಬೇತಿ ಅಭಿವೃದ್ಧಿಗೆ ಶ್ರಮಿಸುತ್ತದೆ. ಮಾಧ್ಯಮ ಆಧಾರಿತ ತಂತ್ರಜ್ಞಾನವನ್ನು ರೂಪಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು. ಶಾಲಾ ಪಠ್ಯಕ್ರಮ ಮತ್ತು ಸಹಪಠ್ಯಕ್ಕೆ ಸಂಬಂಧಿಸಿದ ರೇಡಿಯೋ, ಟಿವಿ, ಫಿಲ್ಮ್ಸ್ ಹಾಗೂ ಇತರ ಕಾರ್ಯಕ್ರಮಗಳನ್ನು ರೂಪಿಸುವುದು. ತಂತ್ರಾಂಶ ಆಧಾರಿತ ಶೈಕ್ಷಣಿಕ ಸಾಮಗ್ರಿಗಳನ್ನು ಬಳಸುವ, ಅಭಿವೃದ್ಧಿಪಡಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಶಿಕ್ಷಣದಲ್ಲಿ ICT ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಬಳಸಲು ಯೋಜನೆಯನ್ನು ರೂಪಿಸುವುದು. ಶಿಕ್ಷಕರಿಗೆ ಶೈಕ್ಷಣಿಕ ತಂತ್ರಜ್ಞಾನದ ಬಳಕೆಯ ಬಗ್ಗೆ ತರಬೇತಿಯನ್ನು ನೀಡುವುದು. ನೋಡ್ರಿ, ಶಿಕ್ಷಕರಾದವರಿಗೆ ಶೈಕ್ಷಣಿಕ ತಂತ್ರಜ್ಞಾನದ ಬಳಕೆಯ ಬಗ್ಗೆ ತರಬೇತಿಯನ್ನು ನೀಡುವ ಕೆಲಸ ಮಾಡ್ತೈತಿ. ಸಂಶೋಧನೆ, ಮೌಲ್ಯಮಾಪನ, ಮೇಲ್ವಿಚಾರಣೆ ಮಾಡುವ ಮೂಲಕ ಕಾರ್ಯಕ್ರಮ ಮತ್ತು ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವುದು. ಭಾರತದಲ್ಲಿರುವ SIETಗಳಿಗೆ ತನ್ನ ಚಟುವಟಿಕೆಗಳನ್ನು ತಲುಪಿಸುತ್ತದೆ. ಎಜುಸ್ಯಾಟ್ ಮೂಲಕ ಹಲವು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ದೇಶದ ವಿವಿಧ ಭಾಗಗಳಿಗೆ ಪ್ರಸಾರಗೊಳಿಸುತ್ತದೆ. ತಂತ್ರಜ್ಞಾನ ಆಧಾರಿತವಾದ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸ್ತೈತಿ. ಹೀಗೆ CIETಯು ಶೈಕ್ಷಣಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳೋದ್ರ ಮೂಲಕ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಯತ್ನವನ್ನು ಮಾಡ್ತೈತಿ. ನೆಕ್ಸ್ಟ್ ಒನ್, ವ್ಯವಸ್ಥಾ ಅಭಿಗಮನ. ವ್ಯವಸ್ಥಾ ಅಭಿಗಮನವು ಯೋಜಿತ ಸಿದ್ಧಾಂತವಾಗಿದ್ದು ವೈಜ್ಞಾನಿಕ ಯುಗದ ಕೊಡುಗೆಯಾಗಿದೆ. ವ್ಯವಸ್ಥಾ ಅಭಿಗಮನ ಎಂಬ ಪದವು ಜನ್ಮ ತಾಳಿದ್ದು 2ನೇ ಮಹಾಯುದ್ಧದ ಕಾಲದಲ್ಲಿ. ಯುದ್ಧದ ಅನೇಕ ರೀತಿ ನೀತಿಗಳನ್ನು ಉಪಯೋಗಿಸುವುದಕ್ಕಾಗಿ ಈ ಪರಿಕಲ್ಪನೆಯನ್ನು ಉಪಯೋಗಿಸಲಾಯಿತು. ಇತ್ತೀಚೆಗೆ ಇದನ್ನು ಶೈಕ್ಷಣಿಕ ರಂಗದಲ್ಲಿಯೂ ಕೂಡ ಬಳಸಲಾಗುತ್ತಿದೆ. ವ್ಯವಸ್ಥೆ ಪದದ ಅರ್ಥ. ಇದು ಜೀವಶಾಸ್ತ್ರದ ಮೂಲದಿಂದ ಉತ್ಪತ್ತಿಯಾಗಿದ್ದು ಈ ಪದವನ್ನು ಪ್ರಥಮವಾಗಿ ಬೆರತಾಲನ್ ಫಿ ಎಂಬುವವರು ಉಪಯೋಗಿಸಿದರು. ಇದು ಒಟ್ಟಾಗಿರುವಿಕೆಯನ್ನು ಸೂಚಿಸುತ್ತದೆ. ಯಾವಾಗಲೂ ಒಟ್ಟಾಗಿರುವಿಕೆಯನ್ನು ಇದು ಸೂಚಿಸ್ತೈತಿ. ಜಾನ್ಸನ್ ರವರ ಪ್ರಕಾರ ನಿಯೋಜಿಸಿದಂತಹ ಗುರಿಯನ್ನು ತಲುಪಲು ರೂಪಿಸಿದ ಅಂಶಗಳ ಸಮೂಹಕ್ಕೆ ವ್ಯವಸ್ಥಾಕ್ರಮ ಎನ್ನುವರು. ನೋಡ್ರಿ, ನಿಯೋಜಿಸಿದಂತಹ ಗುರಿಯನ್ನು ತಲುಪಿಸೋಕ್ಕೋಸ್ಕರ ರೂಪಿಸಿರುವಂತಹ ಅಂಶಗಳ ಸಮೂಹಕ್ಕೆ ವ್ಯವಸ್ಥಾಕ್ರಮ ಎನ್ನುವರು. RL ಅಕಾಫ್ ರವರ ಪ್ರಕಾರ ಪರಸ್ಪರ ಸಂಬಂಧವಿರುವ ಮತ್ತು ಪರಸ್ಪರ ಅವಲಂಬಿತವಾದ ಅಂಶಗಳ ಸಮೂಹವೇ ವ್ಯವಸ್ಥೆಯಾಗಿದೆ. ವ್ಯವಸ್ಥೆಯು ದ್ವಿಪ್ರಕಾರವಾಗಿದೆ. ವ್ಯವಸ್ಥೆಯಲ್ಲಿ 2 ಪ್ರಕಾರಗಳ್ರಿ. ಒಂದು ನೈಸರ್ಗಿಕ ವ್ಯವಸ್ಥೆ, ಇನ್ನೊಂದು ಮಾನವ ನಿರ್ಮಿತ ವ್ಯವಸ್ಥೆ. ನೈಸರ್ಗಿಕ ವ್ಯವಸ್ಥೆ ಅಂದ್ರೇನು? ಸೌರವ್ಯೂಹ ವ್ಯವಸ್ಥೆ, ಋತುಗಳ ವ್ಯವಸ್ಥೆ, ಜಲಚಕ್ರ ಮೊದಲಾದವುಗಳು ನೈಸರ್ಗಿಕ ವ್ಯವಸ್ಥೆಗಳಾಗಿರುತ್ತವೆ. ಇವು ಮನುಷ್ಯನ ನಿಯಂತ್ರಣದಲ್ಲಿ ಇರುವುದಿಲ್ಲ, ನಿಸರ್ಗದತ್ತವಾಗಿರುತ್ತವೆ. ಇವುಗಳಿಗೆಲ್ಲ ಏನಂತಾರೆ? ನೈಸರ್ಗಿಕ ವ್ಯವಸ್ಥೆ ಅಂತ ಕರೀತಾರೆ. ನೆಕ್ಸ್ಟ್, ಮಾನವ ನಿರ್ಮಿತ ವ್ಯವಸ್ಥೆ ಅಂದ್ರೇನು? ಯಂತ್ರಗಳ ವ್ಯವಸ್ಥೆ, ಅಂಚೆ, ದೂರವಾಣಿ ವ್ಯವಸ್ಥೆ, ಸಾರಿಗೆ, ರಕ್ಷಣಾ, ಶಿಕ್ಷಣ ವ್ಯವಸ್ಥೆ ಮೊದಲಾದವುಗಳು ಮಾನವ ನಿರ್ಮಿತ ವ್ಯವಸ್ಥೆಗಳಾಗಿವೆ. ಇವು ಮಾನವನಿಂದ ನಿರ್ಮಿತವಾದ ಕಾರಣ ಇವು ಮಾನವ ನಿಯಂತ್ರಣದಲ್ಲಿ ಇರುತ್ತವೆ. ಇವುಗಳನ್ನೆಲ್ಲ ಮಾನವನೇ ನಿರ್ಮಿಸಿರೋದ್ರಿಂದ ಮಾನವನ ನಿಯಂತ್ರಣದಲ್ಲಿ ಈ ಎಲ್ಲ ವ್ಯವಸ್ಥೆಗಳು ಇರ್ತಾವೆ. ಯಂತ್ರಗಳಾಗಿರ್ಬೋದು, ಸಾರಿಗೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ದೂರವಾಣಿ, ಅಂಚೆ, ಇವುಗಳನ್ನೆಲ್ಲ ಮನುಷ್ಯ ನಿಯಂತ್ರಣದಲ್ಲಿ ಇಟ್ಕೋತಾನ್ರಿ. ಹಾಗಾಗಿ ಇವೆಲ್ಲ ಮಾನವ ನಿರ್ಮಿತ ವ್ಯವಸ್ಥೆಗಳು. ವ್ಯವಸ್ಥೆಯ ಸ್ಥಿರ ಅಂಶಗಳು. ವ್ಯವಸ್ಥೆಯ ಸ್ಥಿರ ಅಂಶಗಳು ಯಾವ್ಯಾವ ಬರ್ತಾವ್ರಿ? ಇನ್ಪುಟ್ ಆಗಮನಾಂಗ, ಪ್ರೊಸೆಸ್ ಪ್ರಕ್ರಿಯೆ, ಔಟ್ಪುಟ್ ನಿರ್ಗಮನಾಂಗ ಮತ್ತು ಪರಿಸರ. 4 ಅಂಶಗಳು ಬರ್ತಾವ್ರಿ. ಇನ್ಪುಟ್ಟು, ಪ್ರೊಸೆಸ್ಸು, ಔಟ್ಪುಟ್ಟು, ಪರಿಸರ. ಇನ್ಪುಟ್ ಒಳಗೆ ಏನೇನು ಬರ್ತೈತ್ರಿ? ಸ್ಟೂಡೆಂಟ್ ವಿದ್ಯಾರ್ಥಿಗಳು ಬರ್ತಾರ, ಟೀಚರ್ ಶಿಕ್ಷಕರು ಬರ್ತಾರ, ಅಡ್ಮಿನಿಸ್ಟ್ರೇಟರ್ ಆಡಳಿತಗಾರರು ಬರ್ತಾರ, ಬೋಧನಾ ಸಾಮಗ್ರಿಗಳು, ಪಠ್ಯವಸ್ತು. ನೆಕ್ಸ್ಟ್, ಪ್ರೊಸೆಸ್ ಒಳಗೆ ಬೋಧನೆ, ಕಲಿಕೆ, ಪರೀಕ್ಷೆಗಳು ಬರ್ತಾವ್ರಿ. ಆಮೇಲೆ ಔಟ್ಪುಟ್ ಏನು ಬರ್ತಾ? ಶೈಕ್ಷಣಿಕ ಉದ್ದೇಶಗಳ ಈಡೇರಿಸುವಿಕೆ, ಶೈಕ್ಷಣಿಕ ಉದ್ದೇಶಗಳು ಈಡೇರಿಸೋದು ಬರ್ತಾ. ಈ ಎಲ್ಲ ಅಂಶಗಳಿಗೆ ಪರಿಸರ ಅತ್ಯಂತ ಅವಶ್ಯಕ. ಪರಿಸರ ಎಲ್ಲ ಅಂಶಗಳ ಮೇಲೆ ಪ್ರಭಾವವನ್ನು ಬೀರ್ತೈತ್ರಿ, ತನ್ನದೇ ಆದ ಪ್ರಭಾವವನ್ನು ಬೀರುತ್ತೆ. ಶಿಕ್ಷಣಕ್ಕೆ ವ್ಯವಸ್ಥಾ ಅಭಿಗಮನವನ್ನು ಅನ್ವಯಿಸುವ ಹಂತಗಳು.
ಸಮಸ್ಯೆಗಳನ್ನು ಗುರುತಿಸುವುದು. ಎರಡನೇದ್ದು ಉದ್ದೇಶಗಳ ನಿರ್ದಿಷ್ಟತೆ. ಮೂರನೇದ್ದು ಉದ್ದೇಶಗಳ ಕಾರ್ಯವಿಶ್ಲೇಷಣೆ. ನಾಲ್ಕನೇ ಹಂತ ಪರಿಹಾರ ಗುರುತಿಸುವುದು. ಐದನೇ ಹಂತ ಪರಿಹಾರದ ಅನ್ವಯ ಕಾರ್ಯಾಚರಣೆ. ಆರನೇ ಹಂತ ಮೌಲ್ಯಮಾಪನ. ಏಳನೇ ಹಂತ ಪುಷ್ಟೀಕರಣ. ಈ ಎಲ್ಲ ಹಂತಗಳನ್ನು ಫಾಲೋ ಮಾಡಬೇಕಾಗತ್ತೆ. ನಾವು ಶೈಕ್ಷಣಿಕ ರಂಗದಲ್ಲಿ ವ್ಯವಸ್ಥಾ ಅಭಿಗಮನದೊಳಗೆ ಈ ಎಲ್ಲ ಹಂತಗಳನ್ನು ಅನುಸರಿಸಬೇಕು. ನೆಕ್ಸ್ಟ್, ಶಿಕ್ಷಣ ವ್ಯವಸ್ಥೆಯಲ್ಲಿ ಅಭಿಗಮನದ ಉಪಯೋಗಗಳೇನು? ಯಾಕೆ ಬೇಕು ಈ ಒಂದು ವ್ಯವಸ್ಥಾ ಅಭಿಗಮನ? ಬೋಧನಾ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಸುಧಾರಿಸುವುದು. ಬೋಧನಾ ವ್ಯವಸ್ಥೆಯನ್ನು ಸುಧಾರಿಸಬೇಕಂದ್ರೆ ಈ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ವ್ಯವಸ್ಥಾ ಅಭಿಗಮನ ಅನ್ನೋದು ಬಹಳಷ್ಟು ಮುಖ್ಯ. ವಿಶ್ವವಿದ್ಯಾಲಯದ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವುದು. ಪರೀಕ್ಷೆ ಮತ್ತು ಮೌಲ್ಯಮಾಪನ ಪದ್ಧತಿಯಲ್ಲಿ ಸುಧಾರಣೆಗಳನ್ನು ತರಲು ಸಹಕಾರಿಯಾಗಿದೆ. ಪಠ್ಯಪೂರಕ ಚಟುವಟಿಕೆಗಳನ್ನು ಸಂಘಟಿಸಲು ಅನುಕೂಲ ಮಾಡಿಕೊಡುವುದು. ವಿದ್ಯಾರ್ಥಿಗಳ ಭಾವನಾತ್ಮಕ ಮತ್ತು ಜ್ಞಾನಾತ್ಮಕ ಬೆಳವಣಿಗೆಗೆ ಅನುಕೂಲಕರವಾದುದು. ಇದು ತರಬೇತಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸುಧಾರಿಸಲು ಪ್ರೋತ್ಸಾಹವನ್ನು ನೀಡುವುದು. ನೆಕ್ಸ್ಟ್, ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವುದು. ಇದು ಶೈಕ್ಷಣಿಕ ಕ್ಷೇತ್ರದೊಳಗೆ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡ್ತೈತಿ. ಈ ಒಂದು ವ್ಯವಸ್ಥಾ ಅಭಿಗಮನವು ವಯಸ್ಕರ ಅನೌಪಚಾರಿಕ ಶಿಕ್ಷಣವನ್ನು ವಿನ್ಯಾಸಗೊಳಿಸಲು, ನಿಯಂತ್ರಿಸಲು ಮತ್ತು ಸುಧಾರಿಸಲು ಅಮೂಲ್ಯವಾದ ಸಹಾಯವನ್ನು ನೀಡುವುದು. ರಾಷ್ಟ್ರೀಯ, ಪ್ರಾದೇಶಿಕ, ಸಾಂಘಿಕ ಮಟ್ಟದಲ್ಲಿ ಶೈಕ್ಷಣಿಕ ಯೋಜನೆಗಳನ್ನು ವ್ಯವಸ್ಥಿತವಾಗಿ ರೂಪಿಸಲು ಸಹಕಾರಿಯಾಗುತ್ತದೆ. ಶಿಕ್ಷಣ ಮಟ್ಟವನ್ನು ಎಲ್ಲ ವ್ಯಾಪ್ತಿಗಳಲ್ಲಿ ಹೆಚ್ಚಿಸುವಂತೆ ಮಾಡುವುದು. ಶಿಕ್ಷಣ ಮಟ್ಟವನ್ನು ಎಲ್ಲ ವ್ಯಾಪ್ತಿಯಲ್ಲಿ ಹೆಚ್ಚಿಸುವಂತೆ ಮಾಡುವಂಥ ಕೆಲಸವನ್ನು ಮಾಡ್ತೈತಿ.